ಆ್ಯಂಡ್ ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾನು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಸೌಮ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಮಶಾಣ ಹತ್ರ ಇರುವಂತಹ ಶಿವನ ದೇವಸ್ಥಾನ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ವ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ಶಿವರಾತ್ರಿ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಬೆಳ್ಳಂಡೂರಿನ ಶಿವನ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಾಗಿ ಅಲಂಕಾರವನ್ನು ಮಾಡಿದರು. ಶಿವರಾತ್ರಿಯ ಅಂಗವಾಗಿ ವಿಶೇಷವಾದಂತಹ ಪೂಜೆಗಳನ್ನು ಹಮ್ಮಿಕೊಂಡಿದ್ರು. ಹೋಮ ಹಾಗೆ ಪೂಜೆ ಹಾಗೆ ಶಿವ ಹಾಗೆ ಗೌರಿಯನ್ನು ಕೂರಿಸಿ ಇಲ್ಲಿ ಪೂಜೆಯನ್ನು ಕಳಶಗಳ ರೂಪದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಹಾಗೆ ಬೆಳಗ್ಗೆನೇ ಹೋಮ ಕಾರ್ಯಕ್ರಮಗಳೆಲ್ಲವೂ ಕೂಡ ಇತ್ತು ಆ್ಯಂಡ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ನಮ್ಮ ಚಿಕ್ಕಮ್ಮ ಹಾಗೆ ಸೌಮ್ಯ ಕೂಡ ಹೋಗಿ ದೇವಸ್ಥಾನದಲ್ಲಿ ಎಲ್ಲವನ್ನು ನೋಡಿಕೊಂಡು ಭಗವಂತನ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಪ್ರಸಾದವನ್ನು ತಿಂದ್ವಿ. ಆ್ಯಂಡ್ ಜನ ಕೂಡ ತುಂಬ ಜನ ಇದ್ದರು. ನಮ್ಮ ಬೆಳ್ಳಂಡೂರಿನಲ್ಲಿ 2 ದೇವಸ್ಥಾನಗಳಿದೆ, ಈಗಾಗಲೇ ನಿಮಗೂ ಗೊತ್ತಿದೆ. ಆ್ಯಂಡ್ ಒಂದು ಸ್ಮಶಾನದ ಹತ್ರ ಒಂದು ಶಿವನ ದೇವಸ್ಥಾನವಿದೆ, ಮತ್ತೊಂದು ಊರೊಳಗಡೆ ಒಂದಿದೆ. ಹಾಗಾಗಿ ಅಲ್ಲಿ ಬಹಳ ರಶ್ ಇತ್ತು. ಸೊ ಇಲ್ಲಾದರೂ ಬರೋಣ ಅಂತ ಹೇಳಿಬಿಟ್ಟು ಈ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ಇಲ್ಲೂ ಕೂಡ ವಿಪರೀತ ರಶ್ ಇತ್ತು. 2 ದೇವಸ್ಥಾನಗಳಲ್ಲೂ ತುಂಬಾ ರಶ್ ಇತ್ತು. ಬೆಳಗಿನ ಕ್ಯೂ ಬಹಳ ಉದ್ದ ಹೋಗಿತ್ತು. ಆದರೂ ಕೂಡ ನಾವು ಸ್ವಲ್ಪ ಮುಂದೆನೇ ಬಂದು ನಿಂತ್ಕೊಂಡು ಬೇಗ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಹಾಗೆ ಭಗವಂತನ ದರ್ಶನ ನಿಮಗೂ ಕೂಡ ಹಾಗೆ ಅಂತ ಹೇಳಿ ವಿಡಿಯೋವನ್ನು ಮಾಡಿಕೊಂಡು ಸೀದಾ ಬಂದೆ. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಯಾರ್ಯಾರು ಉಪವಾಸವನ್ನು ಮಾಡ್ತೀರಾ? ನಾನಂತೂ ಯಾವ ಉಪವಾಸವನ್ನು ಮಾಡೋದಿಲ್ಲ, ಅಭ್ಯಾಸನೂ ಇಲ್ಲ, ನಾನು ಮಾಡೋದು ಇಲ್ಲ. ಆ್ಯಂಡ್ ನೀವು ಯಾರ್ಯಾರು ಉಪವಾಸ ಹಾಗೆ ಜಾಗರಣೆಯನ್ನು ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರವೆಲ್ಲನೂ, ಪೂಜೆಯನ್ನು ಮಾಡಿ ಅಲ್ಲೇ ಇದ್ದು ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ನೋಡಿ ಅಲ್ಲೇ ಪ್ರಸಾದವನ್ನು ಕೊಡ್ತಾಯಿದ್ರು. ಪ್ರಸಾದವನ್ನು ತಿಂದು ನಾವು ಹಾಗೆ ಸೀದಾ ಮನೆ ಕಡೆಗೆ ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ನಮ್ಮ ಬೆಳ್ಳಂಡೂರಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನ ಅಥವಾ ಪೂಜೆಗಳಿರಲಿ ಆ ದೇವಸ್ಥಾನಗಳಲ್ಲಿ ಮಾತ್ರ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಆ್ಯಂಡ್ ಪೆಂಡಲೆಲ್ಲ ಹಾಕಿ ತುಂಬ ಚೆನ್ನಾಗಿ ದೇವಸ್ಥಾನದ ಹತ್ರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವಸ್ಥಾನ ನೋಡಿಕೊಂಡು ಪ್ರಸಾದ ತಗೊಂಡು ಆ್ಯಂಡ್ ಮನೆ ಕಡೆಗೆ ಹೊರಟಿದ್ದೀವಿ. ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಕೂಡ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ.